ಈಗ ಯೇಸುವಿನ ಬಳಿಗೆ ಹೋಗೋಣ ಎಂಬುದಾಗಿ ಅವರೆಲ್ಲರೂ ಯೇಸುಸ್ವಾಮಿ ಆ ಬಳಿಗೆ ಹೋಗ್ತಾರೆ. ಯೇಸು ನೆನಪಿಸ್ತಾರೆ, ಸ್ವಾಮಿ ನಿನಗೆ ಚಿಂತೆ ಇಲ್ಲವೋ, ನಾವು ಸಾಯುತ್ತಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಎದ್ದು ಅವ್ರು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ನಿಮಗೆ ನಂಬಿಕೆ ಇಲ್ಲವೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎದ್ದು ಬಿದ್ದು ಯೇಸು ಸ್ವಾಮಿ ಆ ದೋಣಿಲಿದ್ದು ಎದ್ದು ನಂತರ ಏನ್ ಮಾಡಿದ್ರು ಅಂದ್ರೆ, ಅವರು ನೋಡಿದರು ಯಾವುದನ್ನ, ಬಿರುಗಾಳಿ, ಹಳೆಗಳು ಹೋಗಲಿತ್ತು, ಹಳೆಗಳು, ಭಯಂಕರ ಹಳೆಗಳು, ಬಿರುಗಾಳಿ ಇದ್ದಿತ್ತು. ಯೇಸುವನ್ನು ಅದನ್ನು ನೋಡಿ ಹೇಳಿದ್ರು, ಬಿರುಗಾಳಿಯಲ್ಲಿ ನೀನು ಶಾಂತವಾಗು, ಸಮುದ್ರವೇ ಶಾಂತವಾಗು. ಹೇಳಿದ ತಕ್ಷಣ ಬಿರುಗಾಳಿಯು ನಿಂತು ಹೋಯಿತು. ಸಮುದ್ರ ಅಲೆಗಳು ಭಯಂಕರವಾಗಿ ಬಡಿತಾ ಇತ್ತು, ಆ ಸಮುದ್ರವೇ ಶಾಂತವಾಯಿತು. ಅಲ್ಲಿದ್ದವರು ಶಿಷ್ಯರುಗಳೆಲ್ಲ ಆಶ್ಚರ್ಯವಾಗಿ ನೋಡ್ತಾರೆ, ಇದು ಏನು, ಸಮುದ್ರ ಇತರ ಮಾತು ಕೇಳ್ತಾ ಇದೆ, ಗಾಳಿಯು ಬಿರುಗಾಳಿ ಇತರ ಮಾತು ಕೇಳ್ತಾ ಇದೆ ಎಂಬುದಾಗಿ. ಹಾಲೆಲೂಯಾ, ನಿಜವೇ, ಆಮೆನ್, ಹಾಲೆಲೂಯಾ. ಯಾಕಂದ್ರೆ ಬಿರುಗಾಳಿಯು ಕೇಳಬೇಕು, ಸಮುದ್ರ ಕೇಳಬೇಕು. ಯಾಕಂದ್ರೆ ನಮ್ಮ ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಇಡೀ ಸೃಷ್ಟಿಗೆ ದೇವರಿಗೆ ಒಳಪಡಬೇಕು, ದೇವರ ಮಾತು ಕೇಳಬೇಕು. ದೇವರಿಗೆ ಅಸಾಧ್ಯವಾದದ್ದೇನೂ ಇಲ್ಲ. ನಿನ್ನ ಕಣ್ಣುಗಳಿಗೆ ಭಯ ಇರ್ಬೋದು, ನಿನ್ನ ಕಿವಿಗಳಿಗೆ, ನಿನ್ನ ದೃಷ್ಟಿಗೆ ಅಸಾಧ್ಯವಾಗಿರ್ಬೋದು, ಭಯ ಇರಬಹುದು. ಆದ್ರೆ ಒಂದು, ಯೇಸು ನಿನ್ನ ಜೊತೆಯಲ್ಲಿರುವಾಗ, ಹಾಲೆಲೂಯಾ, ನಮ್ಮ ಯೇಸುವಿಗೆ ಅಸಾಧ್ಯವಾದದ್ದೇನೂ ಇಲ್ಲ. ಬೀಸುವಂತ ಬಿರುಗಾಳಿಯಾಗಿರ್ಲಿ, ಅಲೆಗಳಾಗಿರ್ಲಿ, ಎಂತವಾದಂತ ಸಮಸ್ಯೆ ಆಗಿರ್ಲಿ, ಒಂದನ್ನ ತಿಳಿದುಕೊಳ್ಳಬೇಕು, ವಿತ್ ಜೀಸಸ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ಯೇಸುವಿನೊಂದಿಗೆ ಎಲ್ಲವೂ ಕೂಡ ಸಾಧ್ಯವಾಗ್ತದೆ. ಒಬ್ಬರು ಕೈಗಳನ್ನು ತಟ್ಟರಿ, ಹಾಲೆಲೂಯಾ, ಹಾಲೆಲೂಯಾ. ಬಿರುಗಾಳಿಯು, ಬಿರುಗಾಳಿಯು, ಹಾಲೆಲೂಯಾ. ಸಮುದ್ರ ಅಲೆಗಳು ಶಿಷ್ಯರ ದೋಣಿಯಿಂದ ಮುಳುಗಿಸ್ಲಿಕ್ಕಾಗಲಿಲ್ಲ. ಕಾರಣ ಏನಂದ್ರೆ, ಯೇಸು ಆ ದೋಣಿಯಲ್ಲಿ ಇದ್ದನು. ದೇವಚನಗಳಿಗೆ ಒಂದು ವಿಷಯ ಹೇಳ್ತೀನಿ, ಯೇಸು ನಿನ್ನ ಜೀವಿತದಲ್ಲಿ ಇರುವುದಾದರೆ, ನಿನ್ನ ಕುಟುಂಬದಲ್ಲಿ ಇರುವುದಾದರೆ, ನಿನ್ನ ಜೀವಿತದಲ್ಲಿ, ನಿನ್ನ ಸಭೆಯಲ್ಲಿ ಇರುವುದಾದರೆ, ಹಾಲೆಲೂಯಾ, ಎಲ್ಲ ಬಿರುಗಾಳಿಗಳು, ಎಂತ ಬಿರುಗಾಳಿಗಳನ್ನು ಅಡಗಿಸಲು ಶಕ್ತವಾಗಿದ್ದಾನೆ. ಅಲೆಗಳನ್ನೆಲ್ಲ ಶಾಂತಗೊಳಿಸಲು ಶಕ್ತರಾಗಿದ್ದಾನೆ. ಅದರಿಂದ ಕರ್ತನೇ, ನೀನು ಭಯಪಡಬೇಡ, ನೀನು ಹೆದರಬೇಡ, ನೀನು ಅಂಜಬೇಡ, ನೀನು ಚಿಂತೆ ಮಾಡಬೇಡ. ಕರ್ತನ ಅನುಮತಿ ಇಲ್ಲದೆ ನೀನು ಸಾಯುವುದಿಲ್ಲ. ಅವನು ಹೇಳಿದನು, ನಾನು ಸಾಯುತ್ತೇನೆ ಎಂಬುದಾಗಿ. ಯೇಸು ಇರುವಾಗ ನಿನ್ನ ದೋಣಿಯು ಮುಳುಗಿಸಲಿಕ್ಕೆ ಯಾವ ಶಕ್ತಿಗಳು ಸಾಧ್ಯ ಇಲ್ಲ. ನಿನ್ನ ಜೀವನ ನಾಶಪಡಿಸಲು ಯಾವುದೇ ಬಲದಿಂದ ಸಾಧ್ಯವಿಲ್ಲ. ಪ್ರಿಯ ಮಗನೇ, ಬೈಬಲ್ ವಾಕ್ಯ ಹೇಳ್ತದೆ, ನಿನ್ನ ಮಗುದಲ್ಲಿ 1,000 ಜನ, ನಿನ್ನ ಬಲಭಾಗದಲ್ಲಿ 10,000 ಜನ ತಗ್ಗು ಬಿದ್ದರೂ ನಿನಗೆ ಏನು ಸಂಭವಿಸುತ್ತಿಲ್ಲ. ಯಾಕಂದ್ರೆ ಕರ್ತನಾದ ದೇವರಾಗಿರುವ ನಾನೇ ನಿನ್ನ ಸಂಗಡ ಇದ್ದೇನೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಧ್ಯಾಹ್ನ ಬರುವಂತ, ಬೆಳಗ್ಗೆ ಬರುವಂತ, ರಾತ್ರಿ ಬರುವಂತ ಯಾವ ಆಪತ್ತಿಗೂ ವಿಪತ್ತಿಗೂ ಅಂಜ ಕಾರಣವಿಲ್ಲ. ಯಾಕಂತ ಹೇಳಿದ್ರೆ, ಪರಾತ್ಮನಾದ ದೇವರನ್ನ ನೀನು ನಿವಾಸ ಸ್ಥಾನ ಮಾಡಿಕೊಂಡಿರುವುದರಿಂದ ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ. ಉಪದ್ರವವು ನಿನ್ನ ಗುಡಾರಕ್ಕೆ ಬರುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನೀನು ಎನಿಸ್ತಾ ಇದೆಯಾ, ನನ್ನ ಬಿಸ್ನೆಸ್ ಮುಳುಗಿ ಹೋಗ್ತದೆ ಎಂಬುದಾಗಿ, ನನ್ನ ಜೀವನ ಮುಳುಗಿ ಹೋಗ್ತದೆ ಎಂಬುದಾಗಿ, ನನ್ನ ನಷ್ಟ ಹೋಗ್ತಿದೆ ಎಂಬುದಾಗಿ. ಒಂದು ವಿಷಯವನ್ನ ತಿಳಿದುಕೋ ಪ್ರಿಯರೇ, ನೀನ್ ನಂಬಿದವರು ಒಂದು ನಿನ್ನ ಜೊತೆಲಿರೋರು ಕೂಡ ನಿನಗೆ ಸಹಾಯ ಮಾಡದಿರಬಹುದು, ಅಥವಾ ಎತ್ತಿ ನಿಲ್ಲಿಸಲಿಕ್ಕಾಗದೇ ಇರಬಹುದು. ಆದ್ರೆ ಒಬ್ಬ ಆತನು ನಿನ್ನ ಜೀವಿತದಲ್ಲಿ ಇದ್ರೆ ಸಾಕು, ಯೇಸು ಇದ್ರೆ ಸಾಕು, ನಿನ್ನ ಎತ್ತಿ ನಿಲ್ಲಿಸಲಿಕ್ಕೆ. ಹಾಲೆಲೂಯಾ. ನಿನ್ನ ಬಿಸ್ನೆಸ್ ಅನ್ನ, ನಿನ್ನ ಕುಟುಂಬವನ್ನ, ನಿನ್ನ ಜೀವಿತದ ಎತ್ತಿ ನಿಲ್ಲಿಸಲು ಆತನು ಶಕ್ತನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಅದರಿಂದ ಸೋತು ಹೋಗಬೇಡ, ಅದರಿಂದ ನೀನು ಕುಗ್ಗಿ ಹೋಗಬೇಡ. ಹಾಲೆಲೂಯಾ. ಅವಮಾನಗಳು, ನಿಂದೆಗಳು, ಸುಳ್ಳುಗಳು, ಅಪಮಾನಗಳು ನಿನ್ನ ಜೀವಿತದ ಅಲೆಗಳಂತೆ ಬಡಿಯುತ್ತಾ ಇದೆಯಾ? ಸಾಲಗಳೆಂಬ ಅಲೆಗಳು, ಸಾಲಗಳೆಂಬ ಬಿರುಗಾಳಿ ಬೀಸ್ತಾ ಇದೆಯಾ? ಪ್ರಿಯ ದೇವ ಜನಗಳೇ, ಹಾಲೆಲೂಯಾ. ನಿಮಗೊಂದು ಸಂಗತಿಯನ್ನು ಹೇಳ್ತೀನಿ, ಕರ್ತನಿಗೆ ಅದರಿಂದ ಬಿಡಿಸಿ ರಚಿಸಿ ನೀನು ಸೇರಬೇಕಾದಂತ ತಳಕ್ಕೆ ಆತನು ಸೇರಿಸುವ ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಪಾಸ್ಟರ್ಗಳ ಕುಟುಂಬವನ್ನು ಹೇಗೆ ನಡೆಸಲಿ,
ಮಗನೇ, ದೇವರ ಮಗಳೇ, ನೀನು ಯಾವುದನ್ನು ಕುರಿತು ಚಿಂತಿಸ್ತಾ ಇದೆಯೋ ದೇವರು ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾನೆ. ಅದರಿಂದ ದೇವರು ಹೇಳ್ತಾನೆ, ನೀನು ಮುಳುಗೋಗುವುದಿಲ್ಲ, ನೀನು ನಾಶವಾಗುವುದಿಲ್ಲ, ನೀನು ಕೈ ಬೀಳ ಪಡುವುದಿಲ್ಲ, ನೀನು ಅಳಿದು ಹೋಗುವುದಿಲ್ಲ. ನಾನು ಜೀವಿಸುತ್ತ ನೀನು ಜೀವಿಸ್ತಿ, ನಾನಿರುವುದನ್ನು ಇರುತ್ತಿ, ನಾನಿರುವುದನ್ನು ರಕ್ಷಿಸಲ್ಪಡುತ್ತಿ ಎಂಬುದಾಗಿ ಕರ್ತನು ಹೇಳುತ್ತಾನೆ. Praise the Lord. Hallelujah. Hallelujah. Praise the Lord. Praise the Lord. ನಿನ್ನ ಮನಸ್ಸು ಗಾಯವಾಗಿದೆಯಾ? ನಿನ್ನ ಜೀವಿತವು ನೊಂದು ಹೋಗ್ತಾ ಇದೆಯಾ? ಅಯ್ಯೋ ಪಾಸ ತಡಿಲಿಕ್ಕಾಗ್ತಿಲ್ಲ, ಎಲ್ಲವೂ ಸುತ್ತಲೂ ನನ್ನನ್ನು ಆವರಿಸಿಕೊಂಡಿದೆ ಎಂಬುದಾಗಿ ಕರ್ತನು ಇವತ್ತು ನಿನಗೆ ಈ ಭಾನುವಾರದಲ್ಲಿ ಹೇಳ್ತಾ ಇದ್ರೆ, ಹಾಲೆಲೂಯಾ, ಸ್ತೋತ್ರ, ಆಮೆನ್. ದೇವರು ಕರಚಾಚಿ, ಕರಚಾಚಿ ಅಧಿಕಾರ ಹೇಳಿದ್ರು, ಸಮುದ್ರವೇ ಶಾಂತವಾಗು, ಬಿರುಗಾಳಿಯ ನೀರು ಎಂಬುದಾಗಿ ಹೇಳಿದ್ರು. ಎಲ್ಲವನ್ನ ನಿಲ್ಲಿಸಿ ದೇವರು ಹೇಳ್ತಾ ಇದ್ದಾರೆ. ಯಾವ ಮನುಷ್ಯನು, ಯಾವ ಶಕ್ತಿಯು, ಯಾವ ಬಲ ವ್ಯತಿರಿಕ್ತವಾಗಿದೆಯೋ ಕರ್ತನು ಹೇಳ್ತಾನೆ, ಇವತ್ತು ಹೇಳ್ತಾ ಇದ್ದಾರೆ, ನೀನು ನಂಬುವುದಾದ್ರೆ ಹಾಲೆಲೂಯಾ, ಕರ್ತನು ಎಲ್ಲವನ್ನ